ಸಹಜಕ್ಕೆ ಈ ಬಾರಿ ಹೆಣ್ಣು ಮಕ್ಕಳ ಸೇಫ್ಟಿ ಬಗ್ಗೆ ಪೊಲೀಸರು ಹೆಚ್ಚು ಫೋಕಸ್ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಹಿಂದೆ ನಡೆದ ಕೆಲ ಘಟನೆಗಳು ಮತ್ತೆ ರಿಪೀಟ್ ಆಗಬಾರದು ಅಂತ ಹೈ ಅಲರ್ಟ್ ಆಗಿದ್ದಾರೆ. 360 ಡಿಗ್ರಿಯಲ್ಲೂ ವಿಜುವಲ್ ಫೋಕಸ್ ಮಾಡಲು ಕಾಕಿ ಸನ್ನದ್ಧವಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಸಜ್ಜು. ಪೊಲೀಸರಿಂದ 800ಕ್ಕೂ ಅಧಿಕ ಸಿಸಿಟಿವಿ ಅಳವಡಿಕೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೆಲವೇ ದಿನಗಳು ಬಾಕಿ ಇವೆ. ಈಗಾಗಲೇ ಬಾರ್, ಪಬ್, ರೆಸ್ಟೋರೆಂಟ್, ಮಾಲ್ಗಳಲ್ಲಿ ಸಿದ್ಧತೆಗಳು ಭರದಿಂದ ಸಾಗಿದೆ. ಅದರಲ್ಲೂ ಬ್ರಿಗೇಡ್ ರೋಡ್, ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಹಾಗೂ ಇಂದಿರಾನಗರದಲ್ಲಿ ಸೆಲೆಬ್ರೇಷನ್ ಜೋರಾಗಿ ಇರಲಿದೆ. ಈ ಹಿಂದೆ ಸೆಲೆಬ್ರೇಷನ್ ವೇಳೆ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಿರೋ ಘಟನೆಗಳು ಆಗಿದ್ದು, ಈ ಬಾರಿ ಅಂತಹ ಘಟನೆಗಳು ಆಗದಂತೆ ಪೊಲೀಸರು ಎಚ್ಚರಿಕೆ ವಹಿಸಿದ್ದಾರೆ. ನಗರದಾದ್ಯಂತ 800ಕ್ಕೂ ಅಧಿಕ ಸಿಸಿಟಿವಿಗಳನ್ನ ಅಳವಡಿಸಲಾಗಿದೆ. ಚರ್ಚ್ ಸ್ಟ್ರೀಟ್ 300 ಕ್ಯಾಮೆರಾಗಳು, ಬ್ರಿಗೇಡ್ ರಸ್ತೆ 200, ಎಂಜಿ ರಸ್ತೆ 200, ಕೋರಮಂಗಲ 250, ಇಂದಿರಾನಗರದಲ್ಲಿ 150 ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಹೀಗೆ ಸೆಲೆಬ್ರೇಷನ್ ನಡೆಯೋ ಎಲ್ಲಾ ಕಡೆಗಳಲ್ಲೂ ಕ್ಯಾಮೆರಾಗಳು 360 ಡಿಗ್ರಿಯಲ್ಲಿ ಸೆರೆಯಾಗಲಿವೆ. ಇದರ ಜೊತೆಗೆ ಪಬ್, ಬಾರ್ ಅಂಡ್ ರೆಸ್ಟೋರೆಂಟ್ ಹಾಗೂ ಹೋಟೆಲ್ಗಳಲ್ಲೂ ಸಿಸಿ ಕ್ಯಾಮೆರಾಗಳು ಕಡ್ಡಾಯವಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳಬೇಕು ಅಂತ ಪೊಲೀಸ್ ಇಲಾಖೆ ಕಟ್ಟೆಚ್ಚರಿಕೆ ನೀಡಿದೆ. ಅಂಬ್ರೆಲಾ ಕ್ಯಾಂಪ್ ಜೊತೆಗೆ ಪಿಕಪ್ ಸ್ಪಾಟ್ಗಳ ನೇಮಕ. ಈ ಬಾರಿ ಹೈಟೆಕ್ ಡ್ರೋನ್ಗಳನ್ನ ಬಳಸ್ತಿರೋ ಕಾಕಿ ಪಡೆ. ಇನ್ನು ಮಹಿಳೆಯರ ರಕ್ಷಣೆಗೆ ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆಯ ಪ್ರತಿ 100 ಮೀಟರ್ಗೆ ಅಂಬ್ರೆಲಾ ಕ್ಯಾಂಪ್ ನಿರ್ಮಾಣವಾಗ್ತಿದೆ. ಪೊಲೀಸ್ ಸ್ಟಿಕ್ಕರ್ ಕಾಣೋ ಹಾಗೆ ದೊಡ್ಡ ಅಂಬ್ರೆಲಾ ಕ್ಯಾಂಪ್ ಸ್ಥಾಪನೆಯಾಗಲಿದೆ. 5 ಜನ ಸ್ಟಾಫ್, 4 ಸಿಬ್ಬಂದಿ ಹಾಗೂ ಓರ್ವ ಮಹಿಳಾ ಸಿಬ್ಬಂದಿ ಇಲ್ಲಿ ಇರಲಿದ್ದಾರೆ. ಏನೇ ಸಮಸ್ಯೆ ಆದ್ರೂ ಕೂಡಲೇ ಪೊಲೀಸರು ಅಲರ್ಟ್ ಆಗ್ತಾರೆ. ಜೊತೆಗೆ ಹೈಟೆಕ್ ಡ್ರೋನ್ಗಳು ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆ ಸುತ್ತಮುತ್ತ ಹಾರಾಡಲಿವೆ. ಇನ್ನು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಮಫ್ತಿಯಲ್ಲಿ ಪೊಲೀಸರು ಕಾರ್ಯನಿರ್ವಹಣೆ ಮಾಡಲು ವಿಶೇಷ ತಂಡಗಳು ಕೂಡ ರಚನೆಯಾಗಿವೆ. ಒಟ್ನಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಮಂಜುನಾಥ್ ಯಾನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.